ಆ ಕಡೆ ನಮ್ಮ ಅತ್ತೆಯವರು ರೊಟ್ಟಿ ಮಾಡ್ತಾಯಿದ್ದಾರೆ, ನಾನಿಲ್ಲಿ ವಡೆ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಹಸಿ ಟೊಮೆಟೊ ಪಲ್ಯದ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ, ನೋಡಿ. ಮೊದಲಿಗೆ ಹಸಿ ಟೊಮೆಟೊ ಪಲ್ಯ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಸಿ ಟೊಮೆಟೊನ ಮಾರ್ಕೆಟಿಂದ ತಂದಮೇಲೆ ಒಂಚೂರು ತೊಳೆದುಕೊಂಡು ಒಣಗಿದ ಮೇಲೆ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಚೆನ್ನಾಗಿ ತೊಳ್ಕೊಬೇಕು. ಯಾಕೆ ಅಂದರೆ ಇದರಲ್ಲಿ ಹುಳಿ ಜಾಸ್ತಿ ಇರುತ್ತಂತೆ, ಹಾಗಾಗಿ ಇದನ್ನು ಕಟ್ ಮಾಡಿ ಆದಮೇಲೆ ನೀರಲ್ಲಿ ತೊಳೆದಿಟ್ಕೋಬೇಕು. ಈ ಕಡೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ನೀವು ಉದ್ದುದಾಗಿ ಕಟ್ ಮಾಡ್ಕೋಬೋದು. ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಅದರಲ್ಲಿ ಕಟ್ ಮಾಡಿರುವಂಥ ಟೊಮೆಟೊನೆಲ್ಲ ಹಾಕಿ ಹುರ್ಕೋಬೇಕು. ಇದನ್ನು ಕಪ್ಪಾಗಿ ಚುಕ್ಕೆ ಬೀಳೋವರೆಗೂ ಹುರ್ಕೋಬೇಕು. ಅಂದರೆ ಕಣ್ಣು ಬೀಳೋದು ಅಂತಾರೆ. ಮತ್ತು ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋವಾಗಲೇ ಸ್ವಲ್ಪ ಚಿಟಿಕೆ ಅರಿಶಿನ ಆ್ಯಡ್ ಮಾಡಿ, ಇಲ್ಲಿ ನಾನು ಮೊದಲೇ ನೆನೆಸ್ಕೊಂಡು ಇಟ್ಕೊಂಡಿರುವಂಥ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಕಡಲೆಬೇಳೆನ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಹುರಿದಿಟ್ಕೊಂಡಿರುವಂಥ ಈ ಹಸಿ ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಮಸಾಲೆ ಖಾರನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಖಾರ ಇಲ್ಲ ಅಂದರೆ ಕೆಂಪು ಖಾರದ ಪುಡಿ ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡ್ಕೋಬೋದು. ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀವಿ. ಬೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬೇಯಿಸ್ಕೊಳ್ಳೋವಾಗ ಇದ್ರ ಟೆಕ್ಸ್ಚರ್ ಚೇಂಜ್ ಆಗ್ತಾ ಇದೆ. ಅದಾದಮೇಲೆ ನಾವು ಇದಕ್ಕೆ ಗುರಳ್ ಪುಡಿ ಅಥವಾ ಕಾರೆಳ್ಳು ಪುಡಿ ಅಂತಾರೆ, ಅಥವಾ ಇದನ್ನು ಬೆಂಗಳೂರು ಸೈಡ್ ಇದನ್ನು ಹುಚ್ಚೆಳ್ಳು ಅಂತ ಕರೀತಾರೆ. ಹುಚ್ಚೆಳ್ಳು ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು. ಒಂದು ಕುದಿ ಬಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಈ ರೆಸಿಪಿನ ನಾನು ಮಾಡ್ತಾ ಇರೋದು ಅಂಡರ್ ದ ಗೈಡೆನ್ಸ್ ಆಫ್ ಮೈ ಮದರ್ ಇನ್ ಲಾ. ನಮ್ಮ ಅತ್ತೆಯವರು ಈ ಥರದ ಅಡುಗೆನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅವರ ಗೈಡೆನ್ಸಲ್ಲೇ ಈ ರೆಸಿಪಿನ ನಾನು ಮಾಡ್ತಾ ಇರೋದು. ಈಗ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ಹಸಿ ಟೊಮೆಟೊ ಪಲ್ಯ ರೆಡಿಯಾಗಿದೆ. ಈ ಕಡೆ ಒಂದು ಪಾತ್ರೆಯಲ್ಲಿ ನಾನು ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಆ ಕಡೆ ನಮ್ಮ ಅತ್ತೆಯವರು ರೊಟ್ಟಿ ಮಾಡ್ತಾಯಿದ್ದಾರೆ. ಈ ಜೋಳದ ರೊಟ್ಟಿ ಮಾಡುವಾಗ ಇದನ್ನು ನಾದ್ಕೊಳ್ಳೋದ್ರಲ್ಲೇ ಇರೋದು, ಹೆಂಗೆ ನಾದ್ಕೊತೀವಿ ಅನ್ನೋದ್ರ ಮೇಲೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಜೋಳದ ಹಿಟ್ಟು ಫ್ರೆಶ್ ಇರುವಾಗ ಸ್ವಲ್ಪನೇ ತಣ್ಣೀರಲ್ಲಿ ನಾದ್ಕೋಬೋದು, ಬಟ್ ಅದು ಜಿಗಿ ಕಡಿಮೆ, ತುಂಬ ದಿವಸ ಆದರೆ ಜಿಗಿ ಕಡಿಮೆ ಆಗುತ್ತೆ. ಸೊ ಆವಾಗ ನಾವು ಇದನ್ನು ನೀರನ್ನು ಕುದಿಸ್ಕೊಂಡು ಹಾಕ್ಕೊಂಡು ಜಿಗಿ ಹಾಕ್ಕೋಬೇಕು. ಆವಾಗ ರೊಟ್ಟಿ ಬಿರುಕು ಬಿಡೋದಿಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಷೆನಲ್ಲಿ ಹೇಳಬೇಕಂದ್ರೆ ಇದನ್ನು ನಾವು ಚರ ನಾದ್ಕೋಬೇಕು ನೋಡ್ರಿ. ಆ ಕಡೆ ರೊಟ್ಟಿ ಮಾಡ್ತಾಯಿದ್ದಾರೆ, ಈ ಕಡೆ ನಾನು ಉದ್ದಿನ ವಡೆನ ಮಾಡ್ತಾಯಿದ್ದೀನಿ. ಇವತ್ತಿನ ಊಟದಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಜೋಳದ ರೊಟ್ಟಿ, ಹಸಿ ಟೊಮೆಟೊ ಪಲ್ಯ ಆ್ಯಂಡ್ ಬದನೆಕಾಯಿ ಭರ್ತಾ, ಮತ್ತು ಉದ್ದಿನ ವಡೆ, ಹಸಿ ಮೆಣಸಿನ್ಕಾಯಿ ಚಟ್ನಿ, ಇದಿಷ್ಟು ಇವತ್ತಿನ ಊಟದಲ್ಲಿರೋದು. ಹಾಗೆ ಅನ್ನ ಸಾಂಬಾರು ಅದ್ರ ಜೊತೆಗೆ. ಲಾಸ್ಟಲ್ಲಿ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿದ ಮೇಲೆ ಇದನ್ನು ತೋರಿಸ್ತೀನಿ ನೋಡಿ. ಸೈಡ್ ಬೈ ಸೈಡ್ ಈ ಕಡೆ ಉದ್ದಿನ ವಡೆ ರೆಡಿ ಆಗ್ತಾ ಇದೆ. ರೊಟ್ಟಿನ ಹಂಚಿಗೆ ಹಾಕಿದ ಮೇಲೆ ಇದನ್ನು ನೀರು ಹಾಕಿಬಿಟ್ಟು, ಅಂದರೆ ನೀರು ಹಚ್ಚಿಬಿಟ್ಟು ಬೇಯಿಸ್ತಾರೆ. ಒಂದು ಸೈಡ್ ಮಾತ್ರ ನೀರು ಹಚ್ಚಿಬಿಟ್ಟು ಇದನ್ನು ಬೇಯಿಸ್ತಾರೆ. ಉತ್ತರ ಕರ್ನಾಟಕದ ಸೈಡ್ ಇದೆಲ್ಲ ಕಾಮನಾಗಿ ಮಾಡ್ತಾರೆ, ಸೊ ಗೊತ್ತಿರುತ್ತೆ. ಬೇರೆಯವ್ರಿಗೆ ಗೊತ್ತಿರಲ್ಲ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಈ ಕಡೆ ವಡೆ ಎಲ್ಲ ರೆಡಿಯಾಗಿದೆ. ಒಂದಷ್ಟು ವಡೆ ಥರ ಮಾಡಿದ್ದೀನಿ, ಒಂದಷ್ಟು ಬೋಂಡ ಥರ ಮಾಡಿದ್ದೀನಿ. ಮಕ್ಕಳಿಗೆ ಯಾವ್ದು ಇಷ್ಟ ಅನ್ನೋದು ತಿನ್ನಲಿ ಅಂತ. ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಡೆ ಕಲರ್ ಮಾತ್ರ ತುಂಬ ಸಖತ್ತಾಗಿ ಕೆಂಪಾಗಿ ಬಂದಿದೆ. ನೋಡಿದ್ರೇ ತಿನ್ನಬೇಕು ಅನಿಸೋ ಥರ ಆಗಿದೆ. ಟೇಸ್ಟ್ ಹೆಂಗಾಗಿದೆ ಅಂತ ಅವ್ರು ತಿಂದ ಮೇಲೇ ಹೇಳಬೇಕು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಅಡುಗೆಯ ವ್ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ಕೇಳಬೇಕು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಎಲ್ಲ ಅಡುಗೆ ರೆಡಿಯಾಗಿದೆ. ಈಗ ನಾನು ನಿಮಗೆ ಪ್ಲೇಟಲ್ಲಿ ಸರ್ವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ.